ಅಲ್ಲ ನಿಮ್ಗೇನು ಅನ್ಸಲ್ವಾ? ಯಾಕೆ ನಿಮ್ ಹೃದಯನ ಇಷ್ಟೊಂದು ಕಲ್ ಮಾಡ್ಕೊಂಡಿದ್ದೀರಾ ಮಾಮ್? ಏಯ್, ನಾನ್ ನಿನ್ ತಾಯಿ ಕಣೋ, ನನಗೆ ಎದುರು ಮಾತಾಡ್ತೀಯಾ? ವಿಷಯ ಎಲ್ಲಿಂದಾನು ಎಲ್ಲಿಗೆ ತಗೊಂಡು ಹೋಗ್ಬೇಡಿ ನೀವು. ನನ್ನ ಕ್ಷಮಿಸ್ಬೇಡು ಸಂಧ್ಯಾ, ದಯವಿಟ್ಟು ನನ್ನ ಕ್ಷಮಿಸ್ಬೇಡು. ಯಾಕೋ ನಿನ್ನ ಹತ್ರ ಕ್ಷಮೆ ಕೇಳೋ ಅರ್ಹತೆನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅನಿಸ್ತಾ ಇದೆ. ಯಾಕಂದ್ರೆ ನಿನ್ನ ಈ ಸ್ಥಿತಿಗೆ ತಂದ ನಿನ್ ಸಾವಿಗೆ ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಕಾರಣ ಆದ ಆ JP ಪಾಟೀಲ್ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ನಾನು. ಅರ್ಜುನ್ ಬಗ್ಗೆ ನಿನಗೆ ಮೊದಲೇ ಗೊತ್ತಿತ್ತಲ್ವಾ? ಆದ್ರೆ ಅವನು ಒಳ್ಳೆಯವನು ಅಂತ ನಂಬಿ ಅವನ ಬಗ್ಗೆ ನನ್ನ ಹತ್ರ ಅಷ್ಟು ಖುಷಿಯಲ್ಲಿ ಮಾತಾಡ್ತಿದ್ದೆ. ಅಣ್ಣ ಹಾಗೆ ಅಣ್ಣ ಹೀಗೆ ಅಂತ ಬಾಯಿ ತುಂಬಾ ಹೊಗಳ್ತಿದ್ದಲ್ಲ ಸಂಧ್ಯಾ. ಆದ್ರೆ ಅವನು ನೀನ್ ಅನ್ಕೊಂಡ್ ಹಾಗಲ್ಲ ಸಂಧ್ಯಾ. ಅವನಿಂದಾನೆ ಇವತ್ತು ನಿನ್ನ ಬದುಕು ಈ ಸ್ಥಿತಿಗೆ ಬಂದಿರೋದು. ಆದ್ರೆ ಒಂದಂತೂ ನಿಜ ಸಂಧ್ಯಾ, ನಿನ್ನ ಸಾವಿನ ಹಿಂದೆ ಅವನ ಕೈವಾಡ ಇರೋದೇನಾದ್ರೂ ನಿಜ ಆಗಿದ್ರೆ ಅವನು ನನ್ನ ಗಂಡ ಅನ್ನೋದನ್ನು ಮರ್ತು ನಾನು ಮುಂದುವರಿತೀನಿ. ಒಬ್ಬ ಲಾಯರ್ ಆಗಿ, ಒಂದು ಹೆಣ್ಣಾಗಿ ನಿನ್ ಸಾವಿಗೊಂದು ಅರ್ಥ ಸಿಗೋ ಹಾಗೆ ಮಾಡೋದು, ನ್ಯಾಯ ಕೊಡ್ಸೋದು ನನ್ ಜವಾಬ್ದಾರಿ. ನನ್ನ ಬದುಕಿ ನಾಶ ಆದ್ರೂ ಸರಿ, ಈ ಕೇಸ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವಳಲ್ಲಿ ಮಾಮ್, ಯಾರ ಬಗ್ಗೆ ಕೇಳ್ತಾ ಇದ್ದೆ? ಇನ್ಯಾರ ಬಗ್ಗೆ ಕೇಳಕ್ಕಾಗತ್ತೆ? ಕೇಳಕ್ಕೆ ವಂದನ ಇಲ್ಲಿ ಇಲ್ವಲ್ಲ, ಕಿಚನ್ ಅಲ್ಲಿ ಇರ್ಬೇಕು. ಅವಳೇ ಬಂದು ಅದೇನೋ ದೀಪ ಹಚ್ಬೇಕು ಅಂತ ನಿಮ್ ಅಜ್ಜಿ ನನ್ ಜೀವ ಹಿಂಡ್ತಾ ಇದಾರೆ. ಹೋಗ ಅವಳನ್ ಕರ್ಕೊಂಡ್ ಬಾ. ಯಾಕೆ ಮಾ ಅವ್ರಂದ್ರೆ ಯಾಕೆ ಉರ್ದು ಬೀಳ್ತೀರಾ? ಈಗ ಭಾರ್ಗವಿ ಈ ಮನೆ ಸೊಸೆ, ನಿನ್ ಸೊಸೆ. ಅಷ್ಟಕ್ಕೂ ತಪ್ಪು ಮಾಡಿರೋದು ನಾನು ಮಾಮ್. ಅವ್ರಿಗೆ ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿರೋದು ನಾನೇ. ನೀನ್ ಹುಡುಗ, ಅವಳಿಗಷ್ಟಾದ್ರೂ ಬುದ್ಧಿ ಬೇಡ್ವಾ? ನಿನ್ ಸ್ಟೇಟಸ್ ಏನು ಅವಳ ಸ್ಟೇಟಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇಷ್ಟೊತ್ತಿಗೆ ಅವಳು ಮನೆಯಿಂದ ಜಾಗ ಖಾಲಿ ಮಾಡ್ಬೇಕಿತ್ತಲ್ವಾ? ಪ್ರೀತಿ ಮಧ್ಯೆ ಈ ಸ್ಟೇಟಸ್ ಎಲ್ಲಿಂದ ಬಂತು? ಅಷ್ಟಕ್ಕೂ ಅವ್ರಾಗವ್ರೆ ಈ ಮನೆಗ್ ಬಂದಿಲ್ಲ, ನಾನ್ ಕರ್ಕೊಂಡ್ ಬಂದಿದ್ದು. ಯಾಕೆ ಅರ್ಜುನ್ ಹೀಗೆಲ್ಲ ಹೇಳಿ ನಾನ್ ಹೊಟ್ಟೆ ಉರ್ಸ್ತೀಯಾ? ಅಲ್ಲ, ಅವಳು ಈ ಮನೆ ಕಾಲಿಟ್ಟು ಇನ್ನೂ ಒಂದು ದಿನ ಕಳ್ದಿಲ್ಲ, ಆಗ್ಲೇ ಅವಳ ಪರ ವಹಿಸ್ಕೊಂಡ್ ಮಾತಾಡ್ತಾ ಇದ್ಯಾ? ಯಾಕೆ ಅವಳು ಕಂಡ್ರೆ ಅಷ್ಟೊಂದು ಅಕ್ರೆ ನಿನಗೆ? ಸುಮ್ನೆ ಕಳ್ಸ್ಬಿಡು ಅವಳನ್ನ. ಅವ್ರು ನನ್ ಹೆಂಡತಿ ಮಾಮ್. ಗತಿ ಇಲ್ದವ್ರ ಹಾಗೆ ಅರ್ಶನದ ದಾರ ಕಟ್ಕೊಂಡು ಆಗಿರೋದ್ ಮದ್ವೆ, ಅವಳೊಬ್ಳು ಹೆಂಡತಿ ಬೇರೆ. ಛೇ ಸಯ್ಯ, ಹಾಳಾಗೋಗ್ಲಿ. ಎಲ್ಲ ಅವಳನ್ ಕರ್ಕೊಂಡ್ ಬಾ. ಅದೇನೋ ದೀಪ ಹಚ್ಬೇಕಂತೆ. ಅವಳದೇನ್ ದೀಪನೇ ಹಚ್ತಾಳೋ ಅಥವಾ ಬೆಂಕಿನೇ ಹಚ್ತಾಳೋ? ಕರ್ಮ. ಮಾಮ್, ಭಾರ್ಗವಿ ಈಗ ನಿನ್ ಮಗನ್ ಹೆಂಡತಿ, ಈ ಮನೆ ಸೊಸೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಾಪ ಅಜ್ಜಿ ಏನೋ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ನೀವ್ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ದೀರಾ? ಅವ್ರು ತುಂಬಾ ಒಳ್ಳೆ ಹುಡುಗಿ. ನೀವ್ ಅವ್ರನ್ನ ಹೇಗಿರ್ಬೇಕು ಅಂತ ಹೇಳಿದ್ರೆ ಅವರೇ ಹೊಂದ್ಕೊಂಡು ಖುಷಿಯಾಗಿರ್ತಾರೆ. ಮಾಮ್, ಮೊದ್ಲು ಅವ್ರನ್ನ ತಪ್ಪಿತಸ್ಥಿದಾರ ನೋಡೋದ್ ಬಿಡಿ ಮಾಮ್. ನಮ್ಮನೇಲಿ ಅವ್ರನ್ನ ಒಬ್ರಾಗ್ ನೋಡಿ ಅವ್ರು ಎಷ್ಟು ಒಳ್ಳೆಯವ್ರಂತ ನಿಮ್ಗೆ ಅರ್ಥ ಆಗತ್ತೆ. ಬೆಂಕಿ ಬೀಳ್ತು ಅವಳು ಒಳ್ಳೆತನಕ್ಕೆ. ಅವಳು ಎಂತವಳು ಅಂತ ಕೇಸ್ ನಡೆಯೋವಾಗ್ಲೇ ನಾನ್ ನೋಡಿದೀನಿ. JP ಎದುರು ನಿಂತು ಮಾತಾಡೋ ಅಷ್ಟು ಕೊಬ್ಬು ಅವಳಿಗೆ. ಅಂಥವಳನ್ನ ನಾನ್ ನನ್ ಸೊಸೆ ಅಂತ ಒಪ್ಕೋಬೇಕಾ? ಸಾಧ್ಯನೇ ಇಲ್ಲ. ಯಾವತ್ತಿದ್ರು ನಮ್ಮನೆ ಸೊಸೆ ವಂದನಾನೆ. ಏನೋ JP ಹೇಳಿದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ಸುಮ್ನೆ ಇದ್ದೀನಿ. ಅಲ್ಲ, ಯಾಕೆ ಮಾಮ್ ನನ್ ಮನ್ಸನ್ನ ಅರ್ಥ ಮಾಡ್ಕೊಳ್ತಿಲ್ಲ? ನಿಮ್ಗೆ ಯಾಕೆ ವಂದನ ಮೇಲೆ ಅಷ್ಟೊಂದು ವ್ಯಾಮೋಹ? ಕೆಲವೊಂದ್ಸಲ ನೀವ್ ಆಡೋದ್ ನೋಡಿದ್ರೆ
ನಾನೇ ನಿಮ್ ಮಗನ ಅಂತ ನೀವು ಮರ್ತೋಗಿದ್ದೀರಾ ಅಂತ ಅನ್ಸತ್ತೆ. ಅನ್ಸುತ್ತೆ ಬೇರೆ ಹುಡ್ಗಿನ ಮದ್ವೆ ಮಾಡ್ಕೊಂಡ್ ಬಂದವನ್ಗೆ ಯಾರಿಗ್ ಗೊತ್ತು ಏನೇನೋ ಅನ್ಸತ್ತೆ. ವಂದನ ಅಂತ ಹುಡ್ಗಿನ ಮದ್ವೆ ಮಾಡ್ಕೊಳ್ಳೋದಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು ಅನ್ನೋದು ನಿನಗೆ ತಿದ್ದಿ ಮತ್ತೆ ಹೇಳ್ತಾ ಇದ್ದೀನಿ. ಅಮ್ಮನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಆ ಭಾರ್ಗವಿ ಮಾತಿಗೆ ತಾಳ ಹಾಕ್ತಿದ್ಯಲ್ಲ, ಏನಾರು ಮಾಡ್ಕೊ. ನಿನ್ ಸ್ವಾರ್ಥಕ್ಕೆ ನಮಗ್ ಒತ್ತಾಯ ಮಾಡ್ಬೇಡ. ಅವಳನ್ನ ನಮ್ಮನೆ ಸೊಸೆ ಅಂತ ಒಪ್ಕೊಳಕ್ ಆಗಲ್ಲ. ಅವಳದ್ ಎಲ್ಲಿದ್ದಾಳೋ ಕರ್ಕೊಂಡ್ ಬಾ. ಛೆ! ಅಲ್ಲ, ಈ ಮನೇಲಿ ಯಾಕೆ ನನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ? ಅಲ್ಲ, ಇವ್ರಿಗೆಲ್ಲ ಖುಷಿ ಬಗ್ಗೆ ಒಂಚೂರು ಕಾಳಜಿ ಇಲ್ವಾ? ವಂದನಾ, ಬಾರೆ ದೇವಸ್ಥಾನಕ್ಕೆ ಹೋಗ್ಬರೋಣ. ಮಾಮ್, ನೀವ್ ಎಲ್ ಬೇಕಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ಳಿ, ಸುಮ್ನೆ ನನ್ ತಲೆ ತಿನ್ಬೇಡಿ. ಹಾಗೆಲ್ಲ ಮಾತಾಡಬಾರ್ದು ಮಗಳೇ. ಮದ್ವೆ ಆಗ್ತಿರೋ ಹುಡ್ಗಿ ನೀನು. ಪಾಟೀಲ್ ಮನೆ ಅಂತ ಕೂಡು ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಿರೋಳು. ಮುಂದೆ ಆ ಮನೆ ದೀಪ ಬೆಳಗ್ಸೋಳು. ದೇವಸ್ಥಾನಕ್ಕೆ ಹೋಗೋ ಸೌಜನ್ಯನಾರು ಇರ್ಬೇಕಲ್ವಮ್ಮ? ವಾಟ್? ಅದನ್ನೆಲ್ಲ ನಾನ್ ಮಾಡ್ಬೇಕಾ? ನಾ ಮನೆಗ್ ಹೋಗ್ತಾ ಇರೋದು ಮನೆ ಕೆಲ್ಸ ಮಾಡಕ್ ಅನ್ಕೊಂಡಿದ್ದೀರಾ? ನಾನೇನು ಮಾಡಲ್ಲ. ಇಲ್ ಹೇಗ್ ರಾಣಿಯಾಗಿದ್ದೀನೋ ಅಲ್ಲೂ ಹಾಗೇನೆ ರಾಣಿಯಾಗಿರ್ತೀನಿ. ಎಲ್ರು ನಾನ್ ಹೇಳ್ದಂಗ್ ಕೇಳ್ಕೊಂಡು ತೆಪ್ಪಗಿರ್ಬೇಕು ಅಷ್ಟೇ. ವಂದನಾ, ಸಾಕು. ಇಷ್ಟೊಂದು ತಲಹರಟೆ ಬುದ್ಧಿ ಒಳ್ಳೇದಲ್ಲ. ಯಾಕೆ ಯಾವಾಗ್ಲೂ ಉಪದೇಶ ಮಾಡ್ತಾ ಇರ್ತೀಯ? ನಾನೇಂದ್ರು ಕೇಳಿದ್ನ? ನನ್ನ ಪಾಡಿಗೆ ನನ್ನ ಸುಮ್ಮನೆ ಇರಕ್ ಬಿಟ್ಬಿಡಿ. ಪೂಜೆ ಅಂತೆ, ಪುನಸ್ಕಾರ ಅಂತೆ, ಸುಮ್ನೆ ತಲೆ ತಿಂತಾರೆ. ಅಲ್ಲಿಗ್ ಹೋದ್ಮೇಲೂ ಅಷ್ಟೇ, ನಾನ್ ಸ್ವಲ್ಪನೂ ಬದ್ಲಾಗಲ್ಲ. ನನಗ್ ಬೇಕಾದ ಹಾಗೆ ಅವರೆಲ್ಲ ಬದ್ಲಾಗ್ಬೇಕು. ಒಂದ್ ಸಲ ನನ್ ಮದ್ವೆ ಆಗ್ಲಿ, ಆಮೇಲೆ ನೋಡ್ಕೋತೀನಿ. ಪುಣೆ ಕೆಲ್ಸ್ಕೊಂಡಂಗಾಯ್ತು. ಪಾತ್ರ ಬೇರೆ ಬಿದ್ದುಬಿಟ್ಟಿದೆ. ಏನು ಮುಖ ತುಂಬ ಬೆವರು? ಹುಷಾರಾಗಿದೆಯಾ ತಾನೆ? ಹಾ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದ್ಯಾ? ಪಕ್ಕದ ಮನೆ ಕಳ್ಬೇಕು ಬಂದು ಪಾತ್ರೆ ಎಲ್ಲ ಬೀಳಿಸ್ಬಿಡ್ತು, ಅದಕ್ಕೆ ಗಾಬರಿ ಆಯ್ತು ಅಷ್ಟೆ. ಬೆಕ್ಕಿಲಿಂದ ಬಂತೆ? ಕಿಟಕಿ ಬಾಗಿಲುಗಳೆಲ್ಲ ಹಾಕಿದ್ಯಾ? ಏನದು ಕೈ? ಏನಿಲ್ಲ ಬಿಡಿ. ತೆಗಿ ಕೈ, ತೆಗಿ ಕೈ. ಏನು? ಏನಿಲ್ಲ ಬಿಡಿ. ಏನಮ್ಮ ಇದು ಹೀಗೆ ಸುಟ್ಕೊಂಡ್ಬಿಟ್ಟಿದ್ಯಾ? ಹಾ, ನೋಡಿ ಎಷ್ಟೊಂದು ಕೆಂಪಗಾಗಿದ್ದಾಯ್ತು. ಬಂದಿದ್ ಗಾಬರಿಲಿ ಬಿಸಿ ಪಾತ್ರೆನ ಹಾಗೆ ಹಿಡ್ಕೊಂಡ್ಬಿಟ್ಟೆ. ಏನಾಗಿಲ್ಲ ಬಿಡಿ. ನೋಡ್ಕೊಂಡು ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ತಾನೆ. ನೋಡಿ ಹೆಂಗೆ ಆಗ್ಬಿಟ್ಟಿದೆ. ಅಯ್ಯೋ ದೇವ್ರೆ, ಅಲ್ಲ ಇಷ್ಟಕ್ಕೆ ನಿಲ್ತು ಪರವಾಗಿಲ್ಲ. ಹೆಚ್ಚು ಕಮ್ಮಿ ಆಗಿದ್ದು ಏನು ಮಾಡ್ಬೇಕಾಗಿತ್ತು ನಾನು? ಅಯ್ಯಪ್ಪ, ಒಂದು ನಿಮಿಷ ಇರು, ಮುಲಾಮ್ ತಂದ್ಬಿಡ್ತೀನಿ. ಎತ್ ಕರಳಗಾಗಿರೋ ಸಂಕಟದ ಮುಂದೆ ಇದೆಲ್ಲ ಏನೂ ಇಲ್ಲ ಬಿಡಿ. ಭಗವಂತ ನನ್ನ ಮಗಳಿಗೆ ಏನೂ ಕಷ್ಟ ಆಗಿರ್ಬಾರ್ದಪ್ಪ, ಕಾಪಾಡೋಳ. ಇವಳು ದೇವ್ರ ಮನೆ ಕಾಲಿಟ್ಟಿದ ತಕ್ಷಣ ಆ ದೇವ್ರ ಸಿಗ್ನಲ್ ಕೊಡ್ತಾ ಇದ್ದಾನೆ ಅಕ್ಕ. ಇವಳು ಅಪಶಕುನ ಅಂತ. ಇವಳು ಗ್ರಹಗತಿ ಸರಿ ಇಲ್ಲ. ಅತ್ತೆ, ಇವಳೇ ದೀಪ ಹಚ್ಬೇಕು ಅಂತ ಹೇಳ್ತಿದ್ರಲ್ಲ, ಇವಳು ದೀಪ ಹಚ್ಚಿದಕ್ಕೆ ಏನಾಯ್ತು ಅಂತ ನೋಡಿದ್ರಲ್ಲ. ಇವಳು ಮನೆಯಲ್ಲಿ ದೀಪ ಹಚ್ಚೋ ಮಹಾಲಕ್ಷ್ಮಿ ಅಲ್ಲ, ಇವಳು ಮನೆಗೆ ಬೆಂಕಿ ಹಾಕೋ ಮಾರಿ. ಇಂಥವಳನ್ನ ನಮ್ಮನೆ ದೇವ್ರ ಮನೆ ಒಳಗ್ ಬಿಟ್ಟಿದ್ದೆ ನಮ್ ತಪ್ಪು. ಮಾಮ್, ಭಾರ್ಗವಿ ಸೀರೆಗೆ ಬೆಂಕಿ ಹತ್ಕೊಂಡಿದೆ, ಕೈ ಗಾಯ ಆಗಿದೆ ಮಾಮ್. ಅವ್ರು ಹುಷಾರಿದಾರ? ಅವ್ರಿಗೇನಾದ್ರೂ ತೊಂದರೆ ಆಗಿದೆ ಅಂತ ನೋಡಿದ್ಬಿಟ್ಟು ಚಿಕ್ಕ ಜೊತೆ ಸೇರ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ?
ಅಲ್ಲ ನಿಮ್ಗೇನು ಅನ್ಸಲ್ವಾ? ಯಾಕೆ ನಿಮ್ ಹೃದಯನ ಇಷ್ಟೊಂದು ಕಲ್ ಮಾಡ್ಕೊಂಡಿದ್ದೀರಾ ಮಾಮ್? ಏಯ್, ನಾನ್ ನಿನ್ ತಾಯಿ ಕಣೋ, ನನಗೆ ಎದುರು ಮಾತಾಡ್ತೀಯಾ? ವಿಷಯ ಎಲ್ಲಿಂದಾನು ಎಲ್ಲಿಗೆ ತಗೊಂಡು ಹೋಗ್ಬೇಡಿ ನೀವು. ಅಬ್ಬಾ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ನೋಡಿ ಅಕ್ಕ. ನಿಮ್ಮ ಮಾತಿನ ಮೇಲೆ ಗೌರವ ಇಲ್ಲ ಇವನ್ಗೆ? ಚಿಕ್ಕಿ, ನೀವು ಯಾಕೆ ಈ ತರ ಮಾತಾಡ್ತಿದ್ದೀರಾ? ತಾಯಿ ಹೆಂಡತಿ ಅನ್ನೋ ಮಾತು ಎಲ್ಲಿಂದ ಬಂತೀಗ? ಏಯ್, ಇವಳು ಹೇಳ್ತಾ ಇರೋದ್ರಲ್ಲಿ ಏನೋ ತಪ್ಪಿದೆ. ಇವಳಿಂದಾನೆ ಇಷ್ಟೆಲ್ಲ ಆಗ್ತಿರೋದು. ನಮ್ ಮಧ್ಯಾಹ್ನ ಬೆಂಕಿ ಹಚ್ಚಿ ಹೇಗ್ ನಿಂತಿದ್ದಾಳೆ ನೋಡು. ತನ್ ಕೆಲ್ಸ ಸಾಧಿಸಕ್ಕೆ ಯಾರ್ ಮನೆಗ್ ಬೇಕಾದ್ರೂ ಬೆಂಕಿ ಹಚ್ತಾಳೆ ಇವಳು. ಮುಚ್ಚು ಬಾಯಿ ನಿರ್ಮಲ. ಅಪವಾದ ಹೊರಿಸೋದಕ್ಕೂ ಒಂದು ಮಿತಿ ಇದೆ. ಈ ಕೊಂಪೆಯಿಂದ ಬಂದಿರೋ ಅನಿಷ್ಟನ ಸಿಂಹಾಸನದ ಮೇಲೆ ಕೂಸ್ಬೇಕು ಅಂತಿದ್ದೀರಾ ನೀವು? ನಿಮ್ ಬುದ್ಧಿ ಕೆಟ್ಟಿದ್ ಸಾಲ್ದು ಅಂತ ನನ್ನ ಮಗನ್ ಬುದ್ಧಿನೂ ಕೆಡಿಸ್ತಾ ಇದ್ದೀರಾ? ಇಲ್ಲ ಇಲ್ಲ, ನನಗ್ ಇವಳನ್ನ ಸಹಿಸ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಜೆಪಿ ಹತ್ರ ನಾನ್ ಮಾತಾಡ್ತೀನಿ, ನಾನೇ ಎಲ್ಲ ಹೇಳ್ಕೊಳ್ತೀನಿ. ಇನ್ನು ನೀನ್ ಈ ಮನೆಯಲ್ಲಿ ಇರಬಾರ್ದು. ನಡಿಯೇ ನಡಿಯೇ. ಅವ್ರ ಈ ಮನೆ ಅನಿಷ್ಟ ಅಲ್ಲ, ಈ ಮನೆ ಮಹಾಲಕ್ಷ್ಮಿ. ನಾನ್ ಈ ಮನೆ ಮಗ ಆದ್ರೆ ಅವರು ನಿನ್ ಮಗನ್ ಹೆಂಡತಿ. ಅವ್ರ ಬಗ್ಗೆ ಇನ್ನೊಂದು ಮಾತು ಕೆಟ್ಟದಾಗ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಭಾರ್ಗವಿ ಈ ಮನೆಯಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಜೊತೆ ನಿನ್ ಮಗನೂ ಈ ಮನೆಯಿಂದ ಹೊರಗೆ ಹೋಗ್ತಾನೆ.